ನಿಂಜಾಗಳ ಬಗ್ಗೆ ನೀವು ಕೇಳೇ ಇರ್ತೀರಾ. ಬೇಸಿಕಲಿ ಇವರ ಬಳಿ ಇದೆ ನಿಂಜಾ ಟೆಕ್ನಿಕ್ಸ್ ಗಳು ಮತ್ತೆ ಇವರು ಸ್ಪೆಷಲಿಸ್ಟ್ ಆಗಿರ್ತಾರೆ ಸ್ವಾರ್ಡ್ ನ ಫೈಟ್ ನಲ್ಲಿ. ಸೊ ಈ ಮೂವಿಯಲ್ಲಿ ಕೂಡ ನಾವು ನೋಡ್ತೀವಿ ಏನಾಗ್ಬೋದು, ಒಬ್ಬ ಹೈ ರ್ಯಾಂಕಿಂಗ್ ನಿಂಜಾ ಸಾಮಾನ್ಯ ವ್ಯಕ್ತಿಯಾಗಿ ಶಾಲೆಗೆ ಹೋಗ್ತಿದ್ರೆ ಅಷ್ಟೆಲ್ಲ ತುಂಬಾನೇ ಮಿಸ್ಟ್ರಿಗಳಿವೆ. ಇವರು ಯಾಕೆ ಶಾಲೆಗೆ ಹೋಗ್ತಿದ್ದಾರೆ ಮತ್ತೆ ಇಲ್ಲಿರುವಂತಹ ಟನಲ್ ಗಳಲ್ಲಿ ಯಾಕೆ ಇವರು ಕೆಲಸ ಮಾಡ್ತಿದ್ದಾರೆ ಅಂಡ್ ಹೀಗೇನೆ ಫುಲ್ ಫೈಟ್ ಇರೋ ಈ ಆಕ್ಷನ್ ಮೂವಿ ಅಂಡರ್ ದಿ ನಿಂಜಾ ಅಂತ. ಸೊ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಜಪಾನ್ ಅಲ್ಲಿ. ಮತ್ತೆ ನಮಗೆ ಗೊತ್ತಾಗುತ್ತೆ 2 ಲಕ್ಷಕ್ಕಿಂತ ಹೆಚ್ಚು ಜನ ನಿಂಜಾಸ್ಗಳು ಇಲ್ಲಿದ್ದಾರೆ. ಅವರು ಸಾಮಾನ್ಯ ಮನುಷ್ಯರ ರೀತಿನೇ ಎಂಟ್ರಿ ಕೊಡ್ತಾರೆ, ಆದ್ರೆ ಇದಾರೆ ಕತರ್ನ. ಸೊ ಇಲ್ಲಿ ಸುಜುಕಿ ಅನ್ನೋ ಒಬ್ಳು ಹುಡುಗಿ ಕಾಣ್ತಾಳೆ, ಮತ್ತೆ ಇವಳು ಕೂಡ ಒಬ್ಳು ನಿಂಜಾ ಆಗಿದ್ದಾಳೆ. ಆದ್ರೆ ಬದುಕ್ತಿರೋದು ಸಾಮಾನ್ಯ ಲೈಫ್ ಅನ್ನ. ಇವಳು ಮ್ಯಾಗಝಿನ್ ಎಡಿಟರ್ ಆಗಿ ಕೆಲಸ ಮಾಡ್ತಿದ್ದಾಳೆ. ಒಂದು ದಿನ ಅವಳು ಮಾತಾಡ್ತಾ ಇರುವಾಗ ಸಡನ್ ಆಗಿ ಒಂದು ಮೆಸೇಜ್ ಬರುತ್ತೆ ಫೋನ್ ನಲ್ಲಿ. ಅದ್ರ ಪ್ರಕಾರ ಅವಳು ಸೀದಾ ಅಲ್ಲಿ ಸ್ಕಿಪ್ ಆಗ್ತಾಳೆ ಮತ್ತೆ ಬ್ರಿಡ್ಜ್ ಹತ್ರ ಬಂದು ಅಲ್ಲಿ ನೋಟಿಸ್ ಮಾಡ್ತಾಳೆ. ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಒಬ್ಬ ರಷ್ಯನ್ ಹುಡುಗ ಇದ್ದಾನೆ. ಇವನ ಕೆಲಸ ಆಗಿದೆ ನಿಂಜಾಗಳನ್ನ ಹುಡುಕೋದು ಮತ್ತೆ ಕೊಂದಾಕ್ಬಿಡೋದು. ಸೊ ಅದೇ ಟೈಮ್ಗೆ ನಮಗೆ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಸುಜುಕಿ ಇಲ್ಲಿ ಬಂದಿರೋ ಕಾರಣ ಅದೇ ಮೆಸೇಜ್ ಅನ್ನ ನೋಡ್ಕೊಂಡು ತಾನೆ ಅವಳದ್ದು ಕೆಲಸ ಆಗಿದೆ ಇಲ್ಲಿ ಇವನನ್ನ ಕೊಲ್ಲೋದು. ಅವನು ಗನ್ ಅಲ್ಲಿ ಶೂಟ್ ಮಾಡ್ತಾನೆ ಮತ್ತೆ ಇವಳದ್ರಿಂದ ಡಾಡ್ಜ್ ಮಾಡ್ತಾಳೆ. ಇನ್ಸ್ಟೆಂಟ್ ಆಗಿ ಅವಳ ಹೀಲ್ಸ್ ಗಳನ್ನ ಬಿಸಾಕ್ತಾಳೆ. ಮತ್ತೆ ನೋಡ್ತಿರುವಾಗ್ಲೇ ಅದು ಚೂರಿಯಾಗಿ ಬದಲಾಗುತ್ತೆ. ಸೊ ಹೀಗೆ ಅಲ್ಲಿಂದ ಸ್ಕಿಪ್ ಆಗಿ ನಿಂದ ಸ್ಟಾರ್ಸ್ ಗಳನ್ನ ಎಸಿತಾನೆ ಇದ್ದಾಳೆ. ಅಂಡ್ ಅವಳಂತೂ ಫೈನಲ್ ಆಗಿ ಇವನ ಇಲ್ಲಿ ಹೊಡೆದು ಬಿಟ್ಲು. ಓಕೆ, ಇದಂತೂ ಜಾಸ್ತಿ ಆಯ್ತು. ಸೊ ಆದ್ರೂ ಕೂಡ ಫೈಟ್ ಕಂಟಿನ್ಯೂ ಆಗ್ತಿದೆ. ಮೇಲಿಂದ ಇನ್ನೊಬ್ಬ ನಿಂಜಾ ಇದನ್ನ ನೋಡ್ತಿದ್ದಾನೆ. ಇವನ ಹೆಸರು KTO ಅಂತ. ಇವನೊಬ್ಬ ಹೈಯರ್ ರ್ಯಾಂಕ್ ನ ನಿಂಜಾ ಆಗಿದ್ದಾನೆ. ಸುಜುಕಿ ಇಲ್ಲಿ ಬಿದ್ದಿರ್ತಾಳೆ. ಅದೇ ಟೈಮ್ಗೆ ಯಾವ್ದೊಂದು ಪಿನ್ ಇವನಂಗಿಗೆ ಬಿತ್ತು. ಮತ್ತೆ ಅದೇ ಟೈಮ್ಗೆ ಇಲ್ಲಿ ಒಬ್ಬ ಕಾಣ್ತಾನೆ ನಿಂಜಾ. ಇವನ ಹೆಸರು ಕುರೋ ಅಂತ. ಇವನು ಕೂಡ ಒಬ್ಬ ನಿಂಜಾ ಆಗಿರೋ ಕಾರಣ ತುಂಬಾನೇ ಟೆಕ್ನಿಕ್ ಯೂಸ್ ಮಾಡ್ತಾನೆ. ಸೊ ಬಂದ ತಕ್ಷಣ ಕತ್ತನೆಲ್ಲ ತಿರುಗಿಸಾಕಿ ಆ ರಷ್ಯನ್ ಗಾಯನ ಪುಡಿ ಪುಡಿ ಮಾಡಾಕ್ಬಿಟ್ಟ. ಹಾಗೇನೆ ಹೇಳ್ತಾನೆ, ನಂಗೆ ಇಲ್ಲಿ ಟೈಮ್ ಇಲ್ಲ ಸುಜುಕಿ, ಇವನನ್ನ ನೀನ್ ನೋಡ್ಕೋ, ನಾನ್ ಇಲ್ಲಿಂದ ಹೋಗ್ತಿದ್ದೇನೆ. ಅದಕ್ಕೆ ಸುಜುಕಿ ಹೇಳ್ತಾನೆ, ವೇಟ್, ಅವನನ್ನ ಕೊಂದದ್ದು ನೀನಾಗಿದ್ಯಾ, ಸೊ ಇದಕ್ಕೆ ನಾನು ಯಾಕೆ ಕ್ರೆಡಿಟ್ ತಗೊಳ್ಳಿ. ಕುರೋ ಹೇಳ್ತಾನೆ, ನನ್ ಕೆಲಸ ಅಂತ ಆಯ್ತು, ನೀನ್ ಇನ್ನು ಕೆಲಸ ಕಂಟಿನ್ಯೂ ಮಾಡು, ನಾನು ಮನೆಗೆ ಹೋಗಿ ನಿದ್ದೆ ಮಾಡ್ಕೊಳ್ತೇನೆ. ಇಲ್ಲಿ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗುತ್ತೆ ಕುರೋನ ಬಗ್ಗೆ. ಇವನು ತುಂಬಾ ಸ್ಮಾರ್ಟ್ ಇದ್ದಾನೆ, ಆದ್ರೆ ತುಂಬಾ ಸೋಮಾರಿ ಕೂಡ. ಅಂಡ್ ಹಾಗೇನೆ ಗೊತ್ತಾಗುತ್ತೆ ಇವನು ಮನೆಯಲ್ಲಿ ಒಬ್ನೇ ಬದುಕೋದು. ಮತ್ತೆ ಇವನಿಗೆ ಟೈಮ್ ಪಾಸ್ ಏನಂದ್ರೆ ಈ ಟೂತ್ ಬಿಕ್ ಅನ್ನ ಯೂಸ್ ಮಾಡ್ತಾನೆ. ಇದನ್ನ ಶೂಟ್ ಮಾಡ್ತಾ ಸೋಜಿ ತರ ಹಿಡ್ಕೊಳ್ತಾನೆ ಅಷ್ಟೇ. ಮತ್ತೆ ಈ ಬೆಳಗಿನ ಹೊತ್ತಿನಲ್ಲಿ ನಾವು ನೋಡ್ತೀವಿ ಇವನ ರೂಮ್ ನ ಬಾಗಿಲಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಮತ್ತೆ ಇದು ಅವನೇ ಆಗ ತೋರಿಸಿದ್ದ ಕ್ಯಾಟೋ ಅಂತ ಇವನ ಹೆಸರು. ಇವನು ಕೂಡ ಒಬ್ಬ ನಿಂಜಾ ಆಗಿದ್ದಾನೆ ಆಗ ಹೇಳಿರೋ ಹಾಗೇನೆ. ಮತ್ತೆ ಇವನು ಬಂದಿರೋ ವಿಷಯ ಏನಂದ್ರೆ ಇವನು ಹೇಳ್ತಾನೆ, ವರ್ಲ್ಡ್ ವಾರ್ 2 ಆದ್ಮೇಲೆ ಕೆಲವೊಂದು ನಿಂಜಾನ ಗುಂಪುಗಳು ಒಂದು ಆರ್ಗನೈಸೇಷನ್ ಅನ್ನ ಮಾಡಿದ್ದಾರೆ. ಮತ್ತೆ ಅದರ ಹೆಸರಾಗಿದೆ ಅಂಡರ್ ಗ್ರೌಂಡ್ ನಿಂಜಾ ಅಂತ. ಮತ್ತೆ ನಮ್ಗೆ ಮಾಹಿತಿ ಸಿಕ್ಕಿರೋ ಪ್ರಕಾರ ಗೊತ್ತಾಗಿದೆ ಅವರೊಂದು ಹೈಸ್ಕೂಲ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದೊಂದು ಸ್ಪೆಷಲ್ ಜಾಗದಲ್ಲಿ ಸಿಗುತ್ತಂತೆ. ಆ ಜಾಗ ಮುಂಚೆ ಮಿಲಿಟರಿ ಸ್ಕೂಲ್ ಆಗಿತ್ತಂತೆ. ಸೊ ಅವರಲ್ಲೇ ಅಡಗಿದ್ದಾರೆ, ಅವರನ್ನ ಹೇಗಾದ್ರೂ ಹಿಡಿಬೇಕು. ಈಗ ಕೂರೋನ ಮಿಷನ್ ಆಗಿದೆ, ಅಲ್ಲಿಗೆ ಹೋಗಿ ಅವರನ್ನ ಹಿಡಿಯೋದು. ಜೊತೆಗೆ ಅವರ ಪ್ಲಾನ್ ಏನು, ಅವ್ರೇನ್ ಮಾಡೋಕೆ ಹೊರಡ್ತಿದ್ದಾರೆ ಎಲ್ಲಾನು ಗೊತ್ತಾಗ್ಬೇಕು. ಸೊ ಕ್ಯಾಟೋ ಈ ಒಂದು ಡ್ರೆಸ್ ಅನ್ನ ಕೊಡ್ತಾನೆ ಹೈಸ್ಕೂಲ್ದು. ಮತ್ತೆ ಈ ಡ್ರೆಸ್ ಹಾಕೊಂಡ್ರೆ ಅವನಿಗೆ ಅರ್ಧ ಮೈ ಆಗೋದಕ್ಕೆ ಆಗುತ್ತೆ, ಅಂದ್ರೆ ಅರ್ಧ ಬಾಡಿ ಮಾತ್ರ. ಹಾಗೇನೆ ಕೂರೋನನ್ನ ಕರೆದಿದ್ಲು ಈ ಒಬ್ಳು ಹುಡುಗಿ. ಅದು ಕೂಡ ಟಾಯ್ಲೆಟ್ ಪೇಪರ್ ಅನ್ನ ಕೊಡೋದಕ್ಕೆ. ಏನ್ ಗುರಿದು ಟಾಯ್ಲೆಟ್ ಪೇಪರ್ ಕೊಡೋದಕ್ಕಂತ ಹೋದ. ಮತ್ತೆ ಬಿತ್ತು ಒಂದು ಚಪ್ಪಲ್ ಅಲ್ಲಿ ಶಾರ್ಟ್. ಈಗ ನೋಡ್ತೀವಿ ಜೂಡನ್ ಹೈಸ್ಕೂಲ್ ಅನ್ನೊಂದು ಜಾಗಕ್ಕೆ ಬರ್ತಾನೆ. ಈ ಹೈಸ್ಕೂಲ್ ಗೆ ಜಾಯ್ನ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಯಾಕಂದ್ರೆ ಅದೇ ಗೊತ್ತಿರುವ ಹಾಗೆ ಆ ಆರ್ಗನೈಸೇಷನ್ ಇಲ್ಲೇ ಇದೆ ಅಂತ. ಆದ್ರೆ ಇಲ್ಲಿರೋರು ಹೇಳ್ತಾರೆ, ನೀವು ಹಾಗೆ ಜಾಯ್ನ್ ಆಗೋದಕ್ಕೆ ಆಗೋದಿಲ್ಲ ಈ ಹೈಸ್ಕೂಲ್ ಅನ್ನ. ಇದಕ್ಕೆ ಸೇರೋದಕ್ಕಿಂತ ಮೊದಲು ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಬರಿಬೇಕಾಗುತ್ತೆ. ನಿಮ್ಗೆ ಗೊತ್ತೇ ಇದೆ ಕುರೋ ಅಂತೂ ಎಷ್ಟು ದೊಡ್ಡ ಸೋಮಾರಿ ಅಂತ. ಅವನಿಗೆ ಅನ್ಸುತ್ತೆ ಯಾರಿಗುರು ಎಕ್ಸಾಮ್ ಎಲ್ಲ ಇದಂತೂ ತಲೆನೋವು, ಏನ್ ಮಾಡೋದು ಅಂತ ಅಂದಾಜಾಗ್ತಿಲ್ಲ. ಆದ್ರೆ ಅವನನ್ನ ಫೋರ್ಸ್ ಮಾಡಿರ್ತಾನೆ ಕ್ಯಾಟೋ, ಈ ಮಿಷನ್ ಅನ್ನ ಹೇಗಾದ್ರೂ ಕಂಪ್ಲೀಟ್ ಮಾಡ್ಲೇಬೇಕು ನೀನು. ಹಾಗೇನೆ ಅದೇ ಬದಿಯಲ್ಲಿ ನಾವು ನೋಡ್ತೀವಿ ಇವಳನ್ನ. ಇವಳ ಹೆಸರು ನಗುಚಿ ಅಂತ. ಇವಳು ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದಕ್ಕೆ ಬಂದಿದ್ದಾಳೆ. ಸೊ ಓಕೆ, ಸಾಯಿಲಾಜೆ ಬರೆಯೋಣ ಅಂತ ಹೇಳಿ ಒಳಗ್ ಬರ್ತಾನೆ. ಸೊ ಬೆಂಚ್ ಅಲ್ಲಿ ಇಬ್ರು ಕೂಡ ಕೂತ್ಕೊಳ್ತಾರೆ ಹತ್ತಿರನೇ. ಆದ್ರೆ ನಮ್ಮ ಕೂರೋ ಯಾಕೆ ಇಲ್ಲಿ ಕೂತಿದ್ದಾನೆ ಅಂದ್ರೆ ಇಲ್ಲಿದೆ ಒಂದು ಪ್ಲಾನ್. ಇವರ ನಿಂಜಾ ಆರ್ಗನೈಸೇಷನ್ ಇಂದ ಒಂದು ಆಲ್ರೆಡಿ ಪ್ರಿಪೇರ್ ಮಾಡಿದ್ದಾರೆ. ಅದೇನಂದ್ರೆ ಆ ಎಕ್ಸಾಮ್ ನ ಎಲ್ಲ ಕ್ವಶನ್ ಗೂ ಆನ್ಸರ್ ಇದೆ ಕೆಳಗಡೆ ನೆಲದಲ್ಲೇ. ಆ ಎಲ್ಲ ಉತ್ತರಗಳನ್ನು ಕೂಡ ಈ ಒಂದು ಬಣ್ಣದಲ್ಲಿ ಗುರುತಿಸ್ತಾರೆ. ಇದು ಅವರದೊಂದು ಕೋಡ್ ಆಗಿದೆ. ಅವರದೊಂದು ಕೋಡ್ ಲ್ಯಾಂಗ್ವೇಜ್ ಕೂಡ ಇದೆ, ಅದರಲ್ಲಿ ಅರ್ಥ ಆಗುತ್ತೆ ಅವರಿಗೆ ಕ್ಲಿಯರ್ ಆಗಿ. ಸೊ ಕರೆಕ್ಟ್ ಆಗಿ ಆನ್ಸರ್ ಬರಿತಾ ಹೋಗ್ತಾನೆ. ಅದೇ ಟೈಮ್ಗೆ ನಗುಚಿ ಜೋರಾಗಿ ಬೊಬ್ಬೆ ಹೊಡಿತಾಳೆ. ಅವಳು ಹೇಳ್ತಾಳೆ, ಏನು ಅಲ್ಲಿ ಕೀಟ ತರ ಕಾಣ್ತಿದೆ. ಇವಳಿಗೆ ಜಸ್ಟ್ ಕೀಟದ ತರ ಇರೋ ಏನು ಕಂಡ್ರು ಕೂಡ ಹೆದರ್ತಾಳಂತ. ಸೊ ಅದನ್ನ ಕ್ಲೀನ್ ಅಪ್ ಮಾಡು ಅಂತ ಹೇಳ್ತಾರೆ. ಸೊ ಇದನ್ನ ಕ್ಲೀನ್ ಮಾಡಿದ್ರೆ ಇವನಂತೂ ಚೀಟಿಂಗ್ ಮಾಡೋದಕ್ಕೆ ಆಗುದಿಲ್ಲ ಇಲ್ಲಿ. ಸೊ ಸ್ವಲ್ಪ ಕಾಯ್ತಾನೆ ಕುರೋ ಅವಳ ಮ್ಯಾಚ್ ಹೋಗ್ಲಿ ಅಂತ. ಸೊ ಅದನ್ನ ಅವಳು ಡಸ್ಟ್ ಬಿನ್ ಗೆ ಹಾಕುದಕ್ಕೆ ಅಂತ ಹೋದಾಗ ಇವನು ರಬ್ಬರ್ ಅನ್ನ ಬೀಳಿಸ್ತಾನೆ. ಅಂಡ್ ಅವನ ಟೆಕ್ನಿಕ್ ಅನ್ನು ಯೂಸ್ ಮಾಡ್ಕೊಂಡು ಸ್ಟ್ರಾಗ್ ಗೆ ಸಣ್ಣ ಮಡಚಿದ ಪೇಪರ್ ಅನ್ನು ಹಾಕ್ತಾನೆ. ಮತ್ತೆ ಜೋರಾಗಿ ಉದೇ ಬಿಡ್ತಾನೆ. ಆ ಪೇಪರ್ ಬಾಲ್ ಸೀದಾ ಬೀಳುತ್ತೆ ನಗುಚಿಗೆ. ಅವಳಲ್ಲಿಂದ ಬೊಬ್ಬೆ ಬಿಡ್ತಾಳೆ, ಯಾರನ್ನ ಟಚ್ ಮಾಡಿದ್ದು. ಇವೇನ್ ಟೀಚರ್ ಗೆ ಬೈತಿದ್ದಾಳೆ, ನಿಮ್ಗೆ ನಾಚಿಗೆ ಇಲ್ವಾ ಹೀಗೆ ಮಾಡೋದಕ್ಕೆ. ಟೀಚರ್ ಹೇಳ್ತಾನೆ, ನಾನೇನ್ ಮಾಡಿದೆ ಅಂತ ನಂಗೆ ಬೈತಿದ್ಯಾ ನೀನು. ಸೊ ಹೀಗೆ ಆರ್ಗ್ಯುಮೆಂಟ್ ಆಗ್ತಾನೆ ಇರುತ್ತೆ ಇವರ ನಡುವೆ. ಆದ್ರೆ ಅದೇ ಗ್ಯಾಪ್ ನಲ್ಲಿ ಕೂರು ಸ್ಪೀಡ್ ಆಗಿ ಬರ್ದೇ ಬಿಡ್ತಾನೆ ಆನ್ಸರ್ಸ್ ಗಳನ್ನ. ಯಾಕಂದ್ರೆ ಕೋಡ್ ನಲ್ಲಿ ಕೆಲವೊಂದಲ್ಲೇ ಇತ್ತು. ಆದ್ರೆ ಇನ್ನು ಕೂಡ ಸ್ವಲ್ಪ ಆನ್ಸರ್ ಬರೆಯುವಾಗ ಟೀಚರ್ ಅದರ ಮೇಲೆ ನಡ್ಕೊಂಡು ಹೋದ. ಸೊ ಆನ್ಸರ್ ಗಳು ಇಲ್ಲಿ ಪ್ಯಾಟರ್ನ್ ತಪ್ಪಿದೆ. ಅವನಿಗಂತೂ ಹುಚ್ಚಿಡ್ದೋಯ್ತು. ಸೊ ಅವನಂತೂ ಕೂಗುವಾಗೆ ಆಕ್ಟಿಂಗ್ ಮಾಡ್ತಾನೆ ಇಲ್ಲೇ. ಅವನು ಹೇಳ್ತಾನೆ, ನಾನು ತುಂಬಾ ನರ್ವಸ್ ಆಗಿದ್ದೀನಿ, ಇದು ಫಸ್ಟ್ ಟೈಮ್ ನಾನು ಎಕ್ಸಾಮ್ ಬರೀತಿರೋದು, ನಾನು ಸೆಲೆಕ್ಟ್ ಆಗ್ತೀನಿ ಇಲ್ವಾ ಅಂತ ಬೇಜಾರಾಗ್ತಿದೆ ಅಂತ. ಅದಕ್ಕೆ ಟೀಚರ್ ಮೋಟಿವೇಶನ್ ಕೊಡ್ತಾನೆ, ಮೌಂಟೇನ್ ಡ್ಯೂ ಡರ್ಕಿ ಮಾಕಿ ಎಕ್ಸಾಮ್ ಗೆಲ್ಲ ಟೆನ್ಷನ್ ಮಾಡಬಾರ್ದು, ನಿಂಗೆ ಏನಾಗೋದಿಲ್ಲ ಅಂತ ಹೇಳ್ತಾನೆ. ಒಂದು ಆಲ್ರೆಡಿ ಪೇಪರ್ ಬರ್ದಾಗಿದೆ, ಜಸ್ಟ್ ನಾಟಕ ಮಾಡ್ತಿದ್ದಾನೆ ಸ್ವಲ್ಪ. ಸೊ ಇವಳು ಕೂಡ ಅಲ್ಲಿಂದ ಎಕ್ಸಾಮ್ ಬರೀತಾಳೆ ಅಂಡ್ ಅಲ್ಲಿಂದ ಹೋಗ್ಬಿಡ್ತಾರೆ. ಸೊ ಜೊತೆಗೆ ನಡ್ಕೊಂಡು ಹೋಗ್ತಿರುವಾಗ ಕುರೋನ ಮನೆ ಕೂಡ ಅದೇ ದಾರಿಯ ಬಳಿ ಇದೆ. ಇವಳು ಇವಳ ಜೊತೆಗೆ ಬರ್ತಿರೋ ಉದ್ದೇಶ ಏನಂದ್ರೆ ಆ ಶಾಲೆ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಬೇಕಾಗಿದೆ. ಸೊ ಅವನು ಕರೀತಾನೆ, ಮನೆಗೆ ಬರ್ತೀನಿ
ಬರ್ತೀಯಾ, ಸ್ವಲ್ಪ ಡಿನ್ನರ್ ಮಾಡೋಣ. ಸೊ ಓಕೆ ಅಂತ ಹೇಳ್ಕೊಂಡು ಇವನ ರೂಫ್ ಟಾಪ್ ಗೆ ಹತ್ತಾಳೆ. ಮನೆ ಅದು ಸ್ವಲ್ಪ ಅಲ್ಲಿ ಮಾತುಕತೆ ಆಗ್ತಿರುತ್ತೆ. ಅವಳು ಹೇಳ್ತಾಳೆ, ನಮ್ಮ ಕ್ಲಾಸ್ ಅಲ್ಲಿ ಕೆಲವರು ಬುಲಿ ಮಾಡೋ ಸ್ಟೂಡೆಂಟ್ಸ್ ಇದ್ದಾರೆ. ಅವರು ಬರೀ ಸಿಕ್ಕಿದವರನ್ನೆಲ್ಲ ರೋಸ್ಟ್ ಮಾಡ್ಕೊಂಡು ಕೂತ್ಕೊಳ್ತಿರ್ತಾರೆ. ಅದರಲ್ಲಿ ನನ್ನ ಫ್ರೆಂಡ್ ಒಬ್ಬ ಏಡ ಅಂತ ಇದ್ದಾನೆ. ಅವನಿಗೆ ಯಾವ ರೀತಿ ಕಿರಿಕಿರಿ ಕೊಡ್ತಿದ್ರಂದ್ರೆ ಅವನು ಸ್ಕೂಲೇ ಬಿಟ್ಬಿಟ್ಟ. ಇನ್ನೊಂದು ವಿಷಯ ಏನಂದ್ರೆ ಆ ಸ್ಕೂಲ್ ನಲ್ಲಿ ಒಂದು ದೊಡ್ಡ ಟನಲ್ ಇದೆ. ಆ ಟನಲ್ ನಿಂದ ಮಿಲಿಟರಿ ಆಫೀಸರ್ಸ್ ಗೆಲ್ಲ ಹೋಗ್ತಿದ್ರಂತೆ ವರ್ಲ್ಡ್ ವಾರ್ 2 ಆಗ್ತಿರೋ ಸಂದರ್ಭದಲ್ಲಿ. ಕೂರ ಸ್ವಲ್ಪ ಆಲೋಚನೆ ಮಾಡ್ತಾನೆ, ಹಾಗಾದ್ರೆ ಈಗ ಇರುವ ನಿಂಜಾ ಆರ್ಗನೈಸೇಷನ್ ಅದೇ ಅಂಡರ್ ನಿಂಜಾ ಆರ್ಗನೈಸೇಷನ್ ಏನಿದೆ ಆ ಮಿಲಿಟರಿ ಬೇಸ್ ನ ಬಳಿಗೆ ಹೋಗೋದಕ್ಕೆ ಟ್ರೈ ಮಾಡ್ತಿದಾರ ಹೇಗೆ. ಸೊ ಓಕೆ ನಾನು ಬರ್ತೀನಿ ಅಂತ ಸುಗುಚಿ ಹೇಳ್ತಾಳೆ. ಆದ್ರೆ ಅವಳ ಕಾಲು ಸ್ಲಿಪ್ ಆಗಿ ಬಿದ್ದೆ ಬಿಡ್ತಾಳೆ ಅಷ್ಟು ಮೇಲಿನಿಂದ. ಬಟ್ ಕೂರು ಆಗಿದ್ದಾನೆ ನಿಂಜಾ, ಹಾಗಾಗಿ ಇನ್ಸ್ಟೆಂಟ್ ಆಗಿ ಹಾರ್ತಾನೆ ಮತ್ತೆ ಅವಳನ್ನ ಸೇವ್ ಮಾಡ್ತಾನೆ. ಸೊ ನೆಲಕ್ಕೆ ಬಿದ್ದ ತಕ್ಷಣ ಅವನ ಯೂನಿಫಾರ್ಮ್ ದಿಂಬು ತರ ಆಗುತ್ತೆ. ಇದರಿಂದ ಸೇಫ್ ಲ್ಯಾಂಡಿಂಗ್ ಆಗುತ್ತೆ ಅಲ್ಲಿ. ಅದೇ ಆಗ ನೋಡಿದ್ವಿ ಆ ಯೂನಿಫಾರ್ಮ್ ಗೆ ಕೆಲವೊಂದು ಪವರ್ಸ್ ಇದೆ. ಸೊ ಅಲ್ಲಿಂದ ಮನೆಗೆ ಹೋಗ್ತಾರೆ. ಈಗ ನೋಡ್ತೀವಿ ಅದೇ ರಾತ್ರಿ ಕೂರೋನ ಮನೆ ಹತ್ತಿರದವರ ಬಾತ್ರೂಮ್ ನ ಬಳಿ ಒಬ್ಬ ಡ್ರೋನ್ ಅನ್ನು ಹಾರಿಸ್ತಿದ್ದಾನೆ. ಐ ಮೀನ್ ಏನ್ ಮಾಡ್ತಿದ್ದಾನೆ ಗುರು ಇವನು. ಆದ್ರೆ ಸರ್ಪ್ರೈಸ್, ಇಲ್ಲಿದ್ದಾನೆ ಕೂರೋ ಅವನ ಶರ್ಟ್ ಹಾಕೊಂಡು. ಇದರಲ್ಲಿ ಇವನು ಮಾಯ ಆಗ್ಬೋದು ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಅವನು ಗಮನಿಸ್ತಾನೆ ಇವನನ್ನ, ಮತ್ತೆ ಅವನದೊಂದು ಸ್ಟಿಕ್ ಯೂಸ್ ಮಾಡ್ತಾನೆ. ಇದರಲ್ಲಿ ಎಲೆಕ್ಟ್ರಿಕ್ ಶಾಕ್ ಹೊಡೆಯುತ್ತೆ. ಸೊ ಇವನು ಶಾಕ್ ಅಲ್ಲಿ ಬಿದ್ಬಿಟ್ಟ ಅಲ್ಲೇ. ಮತ್ತೆ ನೋಡಿದಾಗ ಗೊತ್ತಾಗುತ್ತೆ ಇವನು ಯಾರು ಬೇರೆ ಅಲ್ಲ, ಇವನಾಗಿದ್ದಾನೆ ಈಡಾ. ಅದೇ ಸುಗುಚಿ ಆಗ ಹೇಳಿದ್ಲು, ಈಡಾ ಅನ್ನೋ ಒಬ್ಬ ಹುಡುಗ ನನ್ನ ಫ್ರೆಂಡ್ ಆಗಿದ್ದಾನೆ, ಅವನು ಹೈಸ್ಕೂಲ್ ಬಿಟ್ಟೋಗಿದ್ದ ಅಂತ. ಸೊ ಕೂರೋನಿಗೆ ಇದೆಲ್ಲ ಗೊತ್ತಾಗಿದೆ ಅಂಡ್ ಅವನು ಹೇಳ್ತಾನೆ, ನೀನ್ ಆಗ ಎಲ್ಲಿ ಏನ್ ಮಾಡ್ತಿದ್ದೆ ನಂಗದೆಲ್ಲ ಬೇಡ, ಆದ್ರೆ ನಾಳಿಂದ ವಾಪಸ್ ಹೈಸ್ಕೂಲ್ ಬಾ, ನಾನ್ ನಿಂಗೆ ಸಪೋರ್ಟ್ ಮಾಡ್ತೀನಿ. ಸೊ ಈಗ ನೆಕ್ಸ್ಟ್ ಡೇ ಹೈಸ್ಕೂಲ್ಗೆ ಇವನು ಬಂದಿದ್ದಾನೆ. ಸೊ ಕೂರು ಹೇಳಿರೋ ಪ್ರಕಾರ ಇವನಿಗೆ ಫುಲ್ ಅವನನ್ನ ಪ್ರೊಟೆಕ್ಟ್ ಮಾಡ್ತಾನೆ. ಆದ್ರೆ ಅದರ ಬದಲಾಗಿ 500 ಯೆನ್ ಹಣವನ್ನ ಕೊಡ್ಬೇಕಾಗುತ್ತೆ, ಅದು ಕೂಡ ಡೈಲಿ. ಸೊ ಈಗ ಕ್ಲಾಸ್ ರೂಮ್ ಗೆ ಎಂಟರ್ ಆಗ್ತಾರೆ ಅಲ್ಲಿಂದ. ಆದ್ರೆ ಈಡ ಬರ್ತಿರೋ ಆಗ್ಲೇ ಶುರು ಆಯ್ತು ಬುಲಿ ಮಾಡೋದು. ಅವನು ಹೇಳ್ತಾನೆ, ಓ ಈ ಮಗು ವಾಪಸ್ ಬಂದಿದೆ ಇಲ್ಲಿಗೆ. ಈಡ ಅಂತೂ ತುಂಬಾನೇ ಬೇಜಾರಾದ ಗುರು. ಆದ್ರೆ ಕುರು ಅಂತೂ ಇವನ ಕಾಲನ ಎತ್ತಾನೆ ಅಂಡ್ ಕಿಕ್ ಕೂಡ ಹೊಡೆದ್ ಬಿಡ್ತಾನೆ ಇವನ ಕಾಲನ ಯೂಸ್ ಮಾಡ್ಕೊಂಡು. ಇವನೊಂದು ಜೋರು ಬೋಬೆ ಆಗ್ತಾನೆ, ಯಾಕಂದ್ರೆ ಅವನ ಕಾಲಿಗೆ ಚೆನ್ನಾಗಿ ಬಿದ್ದಿದೆ. ಈಡನಿಗೆ ಅಂದಾಜಾಗ್ಲಿಲ್ಲ ಏನಾಗ್ತಿದೆ ಇಲ್ಲಿ ಅಂತ. ಸೊ ಇದಾದ್ಮೇಲೆ ಬ್ಯಾಕ್ ಬೆಂಚ್ ಅಲ್ಲಿ ಕೂತ್ಕೊಳ್ತಾನೆ ಕೂರು. ಮತ್ತೆ ಅವನ ಆಚೆ ಬೆಂಚ್ ಅಲ್ಲಿ ಇದ್ದಾಳೆ ಸಾಟೋ ಅನ್ನೋ ಒಬ್ಳು ಹುಡುಗಿ. ಕುರೋನಿಗೆ ಅಂದಾಜಾಯ್ತು ಅವನು ಮರ್ತೋಗಿದ್ದಾನೆ ಅವನು ಬುಕ್ಕನ ಅಂತ. ಆದ್ರೆ ಬುಕ್ಕನ ಸಾಟೋ ಕೊಡ್ತಾಳೆ ಇದನ್ನ ತಗೋ ಅಂತ. ನೆಗುಚಿ ಇದನ್ನ ನೋಡ್ತಾ ಇದ್ದಾಳೆ. ಅದೇ ಟೈಮ್ಗೆ ಇವನ ಮುಖಕ್ಕೆ ಲೇಸರ್ ಅನ್ನ ಪಾಯಿಂಟ್ ಮಾಡ್ತಾರೆ. ಅದು ಕೂಡ ಒಂದು ಟೆಡ್ಡಿ ಬಿಯರ್ ನಿಂದ ದೂರದಿಂದ. ಆಕ್ಚುಲಿ ಹೇಳ್ಬೇಕಂದ್ರೆ ಇದೊಂದು ನಿಂಜಗಳ ಟೆಕ್ನಿಕ್ ಆಗಿದೆ, ಕಮ್ಯುನಿಕೇಶನ್ ಮಾಡೋದು ಅಂದ್ರೆ ಮಾತಾಡೋದು. ಬೇಸಿಕಲಿ ಏನೋ ಇಲ್ಲಿ ಸಿಗ್ನಲ್ ಕೊಡ್ತಿದ್ದಾರೆ. ಸೊ ಅದರ ಪ್ರಕಾರ ಕೂರು ಅಲ್ಲಿಂದ ಎದ್ದೇಳ್ತಾನೆ, ಕ್ಲಾಸ್ ನಿಂದಾನೆ ಹೋಗ್ತಿರ್ತಾನೆ ಪಾಠ ಆಗೋ ಟೈಮ್ ಅಲ್ಲಿ. ಸೊ ಸೀದಾ ರೂಫ್ ನ ಟಾಪ್ ಗೆ ಬರ್ತಾನೆ. ಮತ್ತೆ ಇಲ್ಲಿ ಒಬ್ಬನನ್ನ ಮೀಟ್ ಆಗ್ತಾನೆ. ಇವನ ಹೆಸರು ಶಾಯಾನ್. ಇವನು ಕೂಡ ಒಬ್ಬ ಹೈ ರ್ಯಾಂಕ್ ನ ನಿಂಜಾ ಆಗಿದ್ದಾನೆ. ಆ ರಾತ್ರಿ ರಷ್ಯನ್ ಗಾಯನ ಪುಡಿ ಮಾಡುವಾಗ ಕೂಡ ಈ ಶಾಯಾನ್ ಕೂಡ ಅಲ್ಲಿದ್ದ. ಈ ಶಾಯಾನ್ ಕೂಡ ಆ ರಷ್ಯನ್ ಗಾಯನ ಪುಡಿ ಮಾಡೋಕಂತ ಇದ್ದ. ಆದ್ರೆ ಅದಕ್ಕಿಂತ ಮುಂಚೆ ಕೂರೋನೆ ಅವನನ್ನ ಕೊಂದಾಕ್ಬಿಟ್ಟಿದ್ದ. ಇವನದು ಕೂಡ ಮಿಷನ್ ಸೇಮ್ ಆಗಿದೆ, ಐಡೆಂಟಿಫೈ ಮಾಡೋದು ಯಾರು ಅಂಡರ್ ಗ್ರೌಂಡ್ ನ ನಿಂಜಾ ಆಗಿದ್ದಾರೆ ಅಂತ. ಹಾಗೇನೆ ಇನ್ನೊಂದು ಬದಿಯಲ್ಲಿ ರೂಫ್ ಅಲ್ಲಿ ಕೂಡ ಇನ್ನೊಬ್ಬ ನಿಂಜಾ ಕಾಣ್ತಾನೆ. ಇವನಲ್ಲಿ ಡಿಸಿಪ್ಲಿನ್ ಡೈರೆಕ್ಟರ್ ಆಗಿ ಕೆಲಸ ಹುದ್ದೆಯಲ್ಲಿದ್ದಾನೆ. ಇವನು ಸಿಗ್ನಲ್ ಮಾಡಿ ಸಿಂಬಲ್ ಅಲ್ಲಿ ಹೇಳ್ತಾನೆ, ನನ್ನನ್ನ ಮೀಟ್ ಆಗು ಬಾಯ್ಲರ್ ರೂಮ್ ನಲ್ಲಿ ನಿನ್ನ ಕ್ಲಾಸ್ ಮುಗ್ದ್ಮೇಲೆ. ಇದಾದ್ಮೇಲೆ ರೂಫ್ ನ ಟಾಪ್ ಅಲ್ಲಿ ಗಮನಿಸ್ತಾನೆ, ಕೆಳಗಡೆ ವಾಪಸ್ ಈಡನನ್ನ ಬುಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಕೆಳಗಡೆ ಕೂರೋ ಬರ್ತಾನೆ ಮತ್ತೆ ಬಾಕ್ಸ್ ಅನ್ನ ಹಾಕೊಳ್ತಾನೆ, ಯಾಕಂದ್ರೆ ಮುಖ ಕಾಣಬಾರ್ದು ಅಂತ. ಸೊ ಅರ್ಧ ಮಾಯ ಆಗಿದ್ದಾನೆ, ಅರ್ಧ ಬಾಡಿ ಕಾಣ್ತಿದೆ ಒಂದು. ಸೊ ಹಿಡಿತಾನೆ ಇವನು ಈಡನನ್ನ, ಮತ್ತೆ ಈಡನನ್ನ ಯೂಸ್ ಮಾಡ್ಕೊಂಡು ಪಂಚನ ಹೊಡಿತಾನೆ. ಸೊ ಇಲ್ಲಿ ಕ್ರೆಡಿಟ್ ಸಿಗೋದು ಈಡನಿಗೆ ಅವನು ಪಂಚ್ ಹೊಡೆದದು ಅಂತ. ಸೊ ಇದೆಲ್ಲ ಆದ್ಮೇಲೆ ಅವನು ಬಾಯ್ಲರ್ ರೂಮ್ ಗೆ ಕರೆದಿದ್ನಲ್ಲ ನಿಂಜಾ, ಅಲ್ಲಿಗೆ ಕೂರು ಹೋಗ್ಬಿಡ್ತಾನೆ. ಆದ್ರೆ ಇಲ್ಲಿ ಆಗೋದೇ ಬೇರೆ. ಈ ಡೈರೆಕ್ಟರ್ ಅಂತೂ ಸೀದಾ ಫೈಟ್ ಮಾಡೋಕೆ ಬರ್ತಿದ್ದಾನೆ ಗುರು. ಇವನು ಸೀದಾ ಅವನ ಸಾರ್ಡ್ ಅಲ್ಲಿ ಹೊಡಿಯಕ್ಕೆ ನೋಡ್ತಾನೆ. ಮತ್ತೆ ನಮ್ಮ ಕೂರು ಇದನ್ನ ಡಾಡ್ಜ್ ಮಾಡ್ತಾನೆ. ಆದ್ರೆ ಇಲ್ಲಿ ಆಗಿರೋದು ದೊಡ್ಡ ಮಿಸ್ಟೇಕ್. ಅದೇನಂದ್ರೆ ಇಬ್ರಿಗೂ ಕೂಡ ಕನ್ಫ್ಯೂಸ್ ಆಗಿದೆ. ಕೂರು ತಿಳ್ಕೊಂಡು ಈ ಡೈರೆಕ್ಟರ್ ಅಂತೂ ಅಂಡರ್ ನಿಂಜಾ ಆರ್ಗನೈಸೇಷನ್ ಅವನಾಗಿರ್ಬೇಕು ಅಂತ. ಅಂಡ್ ಕೂರು ಕೂಡ ಹಾಗೇನೆ ಇವನನ್ನ ಥಿಂಕ್ ಮಾಡ್ತಾನೆ. ಸೊ ಇವರಲ್ಲೇ ಕನ್ಫ್ಯೂಸ್ ಆಗಿ ಫೈಟ್ ಮಾಡ್ಕೊಳ್ತಿದ್ದಾರೆ. ಅಂಡ್ ನಮ್ಮ ಕೂರು ಹೇಳ್ತಾನೆ, ಸಾಕು ನಿಲ್ಸಿ ಫೈಟ್ ಅನ್ನ. ಐ ಥಿಂಕ್ ಇಲ್ಲಿ ತಪ್ಪು ಕಲ್ಪನೆ ಆಗಿದೆ. ನೀವೀಗ 1 ಇಂಚ್ ಎದುರು ಬಂದ್ರು ಕೂಡ ಅಲ್ಲಿ ಸ್ಯಾಟಲೈಟ್ ನೋಡ್ತಿದ್ದೆ ಮೇಲೆ. ಆದ್ರೆ ಡೈರೆಕ್ಟರ್ ಹೇಳ್ತಾನೆ, ಇಲ್ಲ ನೀನು ಸುಮ್ನೆ ಹೇಳ್ತಿದ್ಯಾ, ನೀನಂತ ಕೆಳಮಟ್ಟದ ನಿಂಜಾಗಳೆಲ್ಲ ಸ್ಯಾಟಲೈಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಅದೇ ಟೈಮ್ಗೆ ಇವನು 1 ಇಂಚ್ ಎದುರು ಬಂದಾಗ ಕರೆಕ್ಟ್ ಆಗಿ ಸ್ಯಾಟಲೈಟ್ ನಿಂದ ಒಂದು ಲೇಸರ್ ಬೀಳುತ್ತೆ. ಮತ್ತೆ ಇವನು ಹಿಡಿದಿದ್ದಂತ ಸ್ವಾರ್ಡ್ ಏನಿತ್ತು ಅದು ಕಟ್ ಆಗಿಬಿಡುತ್ತೆ. ಸೊ ಇದ್ರ ಪ್ರಕಾರ ಡೈರೆಕ್ಟರ್ ಗೆ ಕನ್ಫರ್ಮ್ ಆಯ್ತು ಇವನೊಬ್ಬ ಹೈ ರ್ಯಾಂಕ್ ನ ನಿಂಜಾ ಆಗಿದ್ದಾನೆ. ಮತ್ತೆ ಇವನು ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾನೆ, ಅಂದ್ರೆ ಇವನು ಕೆಟ್ಟವರ ಕಡೆಯವನಲ್ಲ. ಸೊ ಅಲ್ಲಿಂದ ರೂಮ್ ಗೆ ಬಾಗಿಲನ್ನು ಮುಚ್ಚಿಬಿಟ್ಟು ಆಚೆ ಹೋಗ್ತಾನೆ ಕೂರು. ಬಟ್ ಹೊರಗಡೆ ನೋಡಿದ್ರೆ ಒಬ್ಳು ಹುಡುಗಿ ಬಂದಿದ್ದಾಳೆ. ಇವಳ ಹೆಸರು ಮಿತ್ಸುಕಿ ಅಂತ. ಇವಳಂತೂ ಪೂರ್ತಿ ಕ್ಲಾಸ್ ಅಲ್ಲೇ ಫೇಮಸ್. ಇವಳು ವೇಟ್ ಮಾಡ್ತಿದ್ಲು ಕೂರೋನ, ಮತ್ತೆ ಒಂದು ಸ್ಮೈಲ್ ಅನ್ನು ಕೊಟ್ಟು ಅಲ್ಲಿಂದ ಓಡ್ಬಿಡ್ತಾಳೆ. ಇದಾದ್ಮೇಲೆ ಒಂದು ಸ್ಟೋರ್ ನ ನೋಡ್ತೀವಿ ಕತ್ತಲ ಟೈಮ್ ಅಲ್ಲಿ. ಈ ಸ್ಟೋರ್ ನ ಬಾಗಿಲು ಆಟೋಮೆಟಿಕ್ ಆಗಿ ಓಪನ್ ಆಗ್ತಿದೆ. ಅದರಲ್ಲಿ ಯಾವ ವ್ಯಕ್ತಿ ಕೂಡ ಕಾಣ್ತಿಲ್ಲ. ಅಂದ್ರೆ ನಿಮ್ಗೆ ಗೊತ್ತಿದೆ ಇಲ್ಲಿ ಯಾರೋ ಮಾಯದ ಪವರ್ ಅನ್ನು ಯೂಸ್ ಮಾಡ್ಕೊಂಡು ಬಂದಿದ್ದಾರೆ, ಯಾವ್ದೋ ಒಬ್ಬ ನಿಂಜಾ ಬಂದಿದ್ದಾರೆ. ಸೊ ಸೂಪರ್ ಮಾರ್ಕೆಟ್ ನ ಎಲ್ಲಾ ಐಟಮ್ ಅನ್ನ ತಗೊಂಡು ಹೋಗ್ತಾನೆ. ಆದ್ರೆ ನಾವು ನೋಡ್ತೀವಿ ಇಲ್ಲಿದ್ದಂತ ಕ್ಯಾಶಿಯರ್ ಕೂಡ ಒಬ್ಳು ನಿಂಜಾನೇ ಆಗಿದ್ದಾಳೆ. ಅವಳು ಸ್ವಾರ್ಡ್ ಅನ್ನ ಎತ್ತಾಳೆ. ಆದ್ರೆ ಈ ಮಾಯದ ಪವರ್ ನವನು ಅವಳನ್ನ ಕೊಂದೆ ಹಾಕ್ಬಿಡ್ತಾನೆ. ಅಂಡ್ ಬೆಳಿಗ್ಗೆ ಫುಲ್ ಅದೇ ನ್ಯೂಸ್ ಆಗಿರುತ್ತೆ, ಒಬ್ಳು ಅಜ್ಜಿ ಸತ್ತಿದ್ದಾಳೆ ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋಳು. ಸೊ ಈ ವಿಷಯ ಸುಜುಕಿಗೆ ಕೂಡ ಗೊತ್ತಾಗಿದೆ. ಇವರಿಗೆ ಮೆಸೇಜ್ ಕೂಡ ಬಂದಿರುತ್ತೆ ಕ್ಲಿಯರ್ ಆಗಿ. ಅಂಡ್ ಆ ಮಾಯ ಶಕ್ತಿಯನ್ನು ಯೂಸ್ ಮಾಡ್ಕೊಂಡು ಇವಳೊಟ್ಟಿಗೆ ಕೂಡ ಅವನು ಫೈಟ್ ಮಾಡೋಕೆ ಬಂದಿದ್ದ. ಸೊ ಹಾಗಾದ್ರೆ ಅವನು ಅಂಡರ್ ನಿಂಜಾ ಗುಂಪಿನವನಾಗಿರ್ಬೇಕು. ಅದೇ ರಾತ್ರಿ ವಾಕಿಂಗ್ ಮಾಡ್ತಿರ್ತಾಳೆ ಸಾಟೋ. ಅಲ್ಲಿ ಆ ಮಾಯ ಶಕ್ತಿ ಯೂಸ್ ಮಾಡ್ತಿರೋ ನಿಂಜಾ ಬಂದ್ ಬಿಡ್ತಾನೆ, ಅವಳನ್ನ ಹಿಡಿತಾನೆ. ಸುಜುಕಿ ಇಲ್ಲಿ ಹೇಳ್ತಾಳೆ, ಈ ಜಾಗದಲ್ಲಿ ಬದುಕ್ತಿರೋರ್ಗೆ ತೊಂದರೆ ನೀಡಬೇಡ. ಅದಕ್ಕೆ ಇವನು ಹೇಳ್ತಾನೆ, ಓಕೆ ಆದ್ರೆ ಅದಕ್ಕಿಂತ ಮುಂಚೆ ನಿನ್ನ ಡೆತ್ ಆಗುತ್ತೆ, ಅದು ಕೂಡ ನಿನ್ನ ನೋಡ್ಕೊಳ್ತೀನಿ ಕೋಡನ್ ಹೈಸ್ಕೂಲ್ ನಲ್ಲಿ. ಇನ್ನೊಂದು ಕಡೆ ನೆಗುಚಿ ಮಲಗ್ತಿರ್ತಾಳೆ ರೂಮ್ ನಲ್ಲಿ. ಮತ್ತೆ ತುಂಬಾ ಆಲೋಚನೆ ಮಾಡ್ತಾಳೆ ಕೂರೋನ ಬಗ್ಗೆ.
ಮಾಡೋದಕ್ಕೆ. ಕಳೆದ ತುಂಬಾ ಸಮಯಗಳಿಂದ ಅವಳು ಕೂರೋನನ್ನ ಇಷ್ಟಪಡ್ತಿದ್ದಾಳೆ. ಅಂದ್ರೆ ಫಸ್ಟ್ ಯಾವಾಗ ಮೀಟ್ ಆಗಿದ್ಲು ಆ ದಿನದಿಂದಲೇ ಅವನು ತುಂಬಾನೇ ಲೈಕ್ ಆಗಿದ್ದ. ಆದ್ರೆ ಒಂದು ನೈಟ್ ಗೊತ್ತಾಗ್ಬಿಡುತ್ತೆ ಕೂರೋ ಕೂಡ ಅವಳ ಜೊತೆಗೇನೆ ಇದ್ದ ಕೂತ್ಕೊಂಡು. ಅದು ಕೂಡ ಈ ಮಾಯಾಶಕ್ತಿಯ ಡ್ರೆಸ್ ಅನ್ನ ಹಾಕಿ. ಇಲ್ಲಿ ಕೂರೋ ಹೇಳ್ತಾನೆ ಇವಳಿಗೆ, ನಾನು ಹೇಳೋದನ್ನ ಕೇಳಿಸ್ಕೊ. ಸ್ಟೋರ್ ನಲ್ಲಿ ಕೆಲಸ ಮಾಡ್ತಿದ್ದ ಒಬ್ಳು ನಿಂಜಾ ನಿನ್ನೆ ಸತ್ತಿದ್ಲು. ಮೋಸ್ಟ್ಲಿ ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಂಡರ್ ನಿಂಜಾನ ಗುಂಪುಗಳು ಅಟ್ಯಾಕ್ ಮಾಡೋ ಚಾನ್ಸಸ್ ಇದೆ. ಅದು ಕೂಡ ಹೈಸ್ಕೂಲ್ ನಲ್ಲಿ. ಅದಕ್ಕೋಸ್ಕರ ದಯವಿಟ್ಟು ಹೈಸ್ಕೂಲ್ಗೆ ಬರ್ಬೇಡ, ಅಲ್ಲಿ ಡೇಂಜರ್ ಇದೆ. ಇಷ್ಟನ್ನ ಹೇಳಿ ಸ್ವಲ್ಪ ಕೂಡ ಮಾತಾಡ್ದೆ ಸೀದಾ ಹೋಗ್ತಾನೆ ಅಲ್ಲಿಂದ. ಈಗ ಸೀನ್ ಚೇಂಜ್ ಆಗುತ್ತೆ. ಇಲ್ಲಿ ಒಬ್ಬ ಓಡ್ಕೊಂಡು ಹೋಗ್ತಿದ್ದಾನೆ ತುಂಬಾ ಸ್ಪೀಡ್ ನಲ್ಲಿ. ಅಂಡ್ ಒಬ್ಬ ನಿಂಜಾ ಇವನನ್ನ ಚೇಸ್ ಮಾಡ್ತಿದ್ದಾನೆ. ನಿಂಜಾ ಸ್ಟಾರ್ಸ್ ಗಳನ್ನ ಎಸಿತಿದ್ದಾನೆ. ಅಂಡ್ ನಿಂಜಾ ಸ್ಟಾರ್ ಬಿದ್ದು ಇವನ ಕಾಲಿಗೆ ಅಲ್ಲೇ ಬಿದ್ಬಿಟ್ಟ. ಇವನ ಹೆಸರು ಸರುಟ ಅಂತ. ಇವನು ಕೂಡ ಒಬ್ಬ ನಿಂಜಾನೇ ಆಗಿದ್ದಾನೆ. ಮತ್ತೆ ಇವನು ಕೋರ್ನಾ ಟೀಮ್ ಅಲ್ಲಿ ಕೆಲಸ ಮಾಡ್ತಿದ್ದ. ಆದ್ರೆ ರೀಸೆಂಟ್ ಆಗಿ ಅವರ ಗುಂಪು ಬಿಟ್ಟೋಗಿದ್ದಾನೆ ಅಷ್ಟೇ. ಇಲ್ಲಿ ಮಾಯದ ಡ್ರೆಸ್ ಹಾಕಿರೋ ಅಂಡರ್ ನಿಂಜಾನ ಕಡೆ ಅವನು ಹೇಳ್ತಾನೆ, ನೀನು ನಮ್ಮ ಅಂಡರ್ ನಿಂಜಾ ಗುಂಪಿಗೆ ಸೇರ್ಬೋದು, ನಮ್ ಜೊತೆ ಪಾರ್ಟ್ನರ್ಶಿಪ್ ಮಾಡು, ನಾವು ಕಲೆ ಮಾಡ್ತೀವಿ ಜನಗಳನ್ನ. ಅದಕ್ಕೆ ಸರುಟ್ ಹೇಳ್ತಾನೆ ಇಮಿಡಿಯೇಟ್ ಆಗಿ, ಓಕೆ ನಾನ್ ನಿಮ್ಮ ಗ್ರೂಪ್ಗೆ ಸೇರ್ತೀನಿ, ಅಂಡರ್ ನಿಂಜಾ ಗ್ರೂಪ್ಗೆ ಸೇರ್ತೀನಿ. ನಿಮ್ಗೀಗ ಆಲೋಚನೆ ಆಗ್ಬೋದು ಈ ಸರುಟ ಯಾಕೆಲ್ಲ ಹೀಗೆಲ್ಲ ಮಾಡ್ತಿದ್ದಾನೆ, ಇದು ನಿಮ್ಗೆ ಗೊತ್ತಾಗೋದ್ರಲ್ಲಿದೆ. ಅಂಡ್ ಹಾಗೇನೆ ಗೊತ್ತಾಗುತ್ತೆ ಆ ನೈಟ್ ಸೂಪರ್ ಮಾರ್ಕೆಟ್ ಅಲ್ಲೇ ಒಬ್ಳು ನಿಂಜಾ ಹೆಂಗ್ಸು ಸತ್ತಿದ್ಲಲ್ಲ, ಅದಕ್ಕೆಲ್ಲ ಕಾರಣ ಇವನೇ ಆಗಿದ್ದಾನೆ. ನೆಕ್ಸ್ಟ್ ಮಾರ್ನಿಂಗ್ ಆಗ್ತಿರುವಾಗ ಸರುಟೆಯಲ್ಲಿ ಮಾಯಾ ಪವರ್ ಅನ್ನು ಯೂಸ್ ಮಾಡ್ಕೊಂಡು ಒಬ್ಬ ಹೈಸ್ಕೂಲ್ ಹುಡುಗನನ್ನ ಹಿಡ್ಕೊಳ್ತಾನೆ. ಹಾಗೇನೆ ಪ್ರಜ್ಞೆ ತಪ್ಪಿಸಿಕೊಂಡು ಎತ್ಕೊಂಡು ಹೋಗ್ತಾನೆ ಅವನನ್ನ. ಇನ್ನೊಂದು ಕಡೆ ಕುರು ಅಷ್ಟು ವಾರ್ನಿಂಗ್ ಕೊಟ್ಟು ಸ್ಕೂಲ್ಗೆ ಬರ್ಬೇಡ ಅಂತ ಹೇಳಿದ್ರು ಕೂಡ ನಗೋಚಿ ಬಂದ್ಬಿಟ್ಲು. ಮತ್ತೆ ಇಲ್ಲಿದ್ದಾನೆ ಡೈರೆಕ್ಟರ್. ಇವಳಿಲ್ಲಿ ಡೈರೆಕ್ಟರ್ ಗೆ ಹೇಳ್ತಾಳೆ, ನಂಗೆ ಕೂರೋ ತುಂಬಾ ವಿಷಯವನ್ನ ಹೇಳಿದಾನೆ ಸರ್, ಪ್ಲೀಸ್ ಕೇಳಿ ನನ್ನ ಮಾತನ್ನ. ಇಲ್ಲಿ ಅಂಡರ್ ನಿಂಜಾ ಗ್ಯಾಂಗ್ ನವರದು ಅಟ್ಯಾಕ್ ಆಗೋದ್ರಲ್ಲಿದೆ. ಇದಕ್ಕೆ ಡೈರೆಕ್ಟರ್ ಹೇಳ್ತಾನೆ, ಈ ಒಂದು ರಿಂಗ್ ಅನ್ನು ತಗೋ ಮತ್ತೆ ಇದನ್ನ ಕೂರೋನಿಗೆ ಕೊಡು, ಇದರಲ್ಲಿ ಸೂಚನೆ ಇದೆ. ಇದಾದ್ಮೇಲೆ ಸ್ವಲ್ಪ ಹೊತ್ತಲ್ಲಿ ನೋಡ್ತೀವಿ ಕ್ಲಾಸ್ ಸ್ಟಾರ್ಟ್ ಆದಾಗ ಕ್ಲಾಸ್ ನೊಳಗಡೆ ಆ ಒಬ್ಬ ಹುಡುಗನ ಬಾಡಿನ ಎತ್ಕೊಂಡು ಸರುಟೋ ಬಂದಿರ್ತಾನೆ. ಇವನದಂತೂ ತಲೆಯನ್ನ ಕಡ್ದು ಹಾಕಿದಾನೆ. ಮತ್ತೆ ಇದನ್ನ ನೋಡಿ ಎಲ್ಲ ಸ್ಟೂಡೆಂಟ್ಸ್ ಗಳು ಹೆದ್ರು ಬಿಟ್ರು. ಎಲ್ರು ಒಬ್ರಾಗಿ ಒಬ್ರು ಸಾಯ್ತಾನೆ ಇದಾರೆ. ಇಲ್ಲಿ ಎಲ್ಲರನ್ನ ಕೊಂದಾಗ್ತಿದ್ದಾನೆ ಸರುಟೋ. ಕೆಲವರಲ್ಲಿ ಎಸ್ಕೇಪ್ ಆಗೋದಕ್ಕೆ ಕೂಡ ಟ್ರೈ ಮಾಡಿದ್ರು. ಇದಾದ್ಮೇಲೆ ಈ ನ್ಯೂಸ್ ಗೊತ್ತಾಗುತ್ತೆ ನಮ್ಮ ನಿಂಜಾ ಶಾಯೋನಿಗೆ ಮತ್ತೆ ಸುಜುಕಿನಿಗೆ. ಅಂದ್ರೆ ಅಂಡರ್ ಗ್ರೌಂಡ್ ನಿಂಜಾ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೇನೆ ಬದಿಯಲ್ಲಿ ನೋಡ್ತೀವಿ ಸುಜುಕಿ ಜಾಗಕ್ಕೆ ಬಂದಿದ್ದಾಳೆ. ಅವಳ ಕಣ್ಣರನ್ನೇ ನೋಡ್ತಾಳೆ, ಒಬ್ರ ಸಾವಾಗ್ತಿದೆ. ಇವಳಂತೂ ಚೂರಿ ಕೂಡ ಹಿಡ್ಕೊಂಡು ಬಂದಿದ್ದಾಳೆ. ಮತ್ತೆ ಕಣ್ಣೆದುರಲ್ಲೇ ನಮ್ಮ ಸರುಟೋ ಅವನ ಡ್ರೆಸ್ ಅನ್ನ ಸ್ವಲ್ಪ ತೆಗಿತಾನೆ. ಸುಜುಕಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂದ್ರೆ ಮೊದಲು ಇವನ ಮುಖವನ್ನ ನೋಡಿದ ಹಾಗೆ. ಅಂಡ್ ಇಲ್ಲಿ ಸರುಟೋ ಹೇಳ್ತಾನೆ, ನಾನು ಯಾರು ಅಂತ ನಿಂಗೆ ಗೊತ್ತಾಯ್ತಾ, ನನ್ನ ಮುಖ ಪರಿಚಯ ಆಯ್ತಾ. ಸೊ ಇಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಇದೆ. ಇವರ ಸ್ಕೂಲ್ ಅಲ್ಲಿ ಸ್ಟಡಿ ಮಾಡ್ತಿರುವಾಗ ಸರುಟೋ ತುಂಬಾನೇ ಲವ್ ಮಾಡ್ತಿದ್ದ ಸುಜುಕಿಯನ್ನ. ಆದ್ರೆ ಇವಳಂತೂ ನಂಗೆ ನೀನ್ ಇಷ್ಟ ಇಲ್ಲ, ನಂಗೆ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತ ಹೇಳಿ ಹೋಗ್ಬಿಟ್ಲು. ಇಮಿಡಿಯೇಟ್ ಆಗಿ ಇವನನ್ನ ರಿಜೆಕ್ಟ್ ಮಾಡ್ಬಿಟ್ಲು. ಸೊ ಆ ದಿನದಿಂದ ಅವನು ತುಂಬಾ ಸೈಕೋಪಾತ್ ಆಗಿ ತುಂಬಾ ಕೋಪದಲ್ಲೇ ಈಗ ಕೊಲ್ಲೋದಕ್ಕೆ ಬಂದಿದ್ದಾನೆ ಇದ್ದವರನ್ನೆಲ್ಲ. ಸೊ ಅದೇ ಕೋಪದಲ್ಲೇ ಈಗ ಇವಳನ್ನೇ ಕೊಲ್ಲೋದಕ್ಕೆ ಅಂತ ಬರ್ತಿದ್ದಾನೆ. ಜೋರಾಗಿ ಫೈಟ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಸುಜುಕಿ ಏನು ಕಮ್ಮಿ ಇಲ್ಲ, ಅವಳು ಈಗ ಚೆನ್ನಾಗಿನೇ ಫೈಟ್ ಮಾಡ್ತಿದ್ದಾಳೆ. ಅವಳ ಕೈಯಲ್ಲಿದ್ದಂತ ಲೈಟ್ನಿಂಗ್ ಸ್ಟಿಕ್ ಅಲ್ಲೇ ಎಲೆಕ್ಟ್ರಿಸಿಟಿಯನ್ನ ಹಾಕೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಇವನದು ಡ್ರೆಸ್ ಇದೆ ಅಲ್ಲ, ಇದಕ್ಕೆ ಯಾವ್ದು ಎಫೆಕ್ಟ್ ಆಗಲ್ಲ, ಯಾಕಂದ್ರೆ ಇದೊಂದು ರಬ್ಬರ್ ನದಾಗಿದೆ. ಸೊ ಆರಾಮಾಗಿ ಅವನು ಅವಳನ್ನ ಡಿಫೀಟ್ ಮಾಡ್ಬಿಟ್ಟ. ಆದ್ರೆ ಅಂಡ್ ಈಗ ಇವನು ಅವಳನ್ನ ಕೊಲ್ತಾನ. ಇದೇ ಟೈಮ್ಗೆ ಎಂಟ್ರಿ ಹೊಡಿತಾನೆ ಕ್ಲಾಸ್ ನಿಂದ ಇವನ ಹೆಸರು ಕೈಡೋ ಅಂತ. ಮತ್ತೆ ಇವನು ಕೂಡ ಒಳ್ಳೆಯವನೇ. ಸೊ ಈ ನಿಂಜಾ ಇವನ ಜೊತೆಗೆ ಫೈಟ್ ಮಾಡ್ತಾನೆ ಇದ್ದಾನೆ. ಆದ್ರೆ ಕರೆಕ್ಟ್ ಆಗಿ ಇವನು ಕಾಣ್ತಿಲ್ಲ, ಯಾಕಂದ್ರೆ ಅವನು ಮಾಯ ಆಗಿದ್ದಾನೆ. ಸೊ ಕೈಡೋ ಸ್ವಲ್ಪ ಅವನ ಕೈಯನ್ನ ಕಡಿತಾನೆ ಮತ್ತೆ ಬ್ಲಡ್ ಅನ್ನ ಹರಿಸ್ತಾನೆ. ಇದರಿಂದ ಅವನು ಮಾಯ ಆಗಿರೋ ಮುಖ ಕಾಣುತ್ತೆ. ಇದೇ ಒಳ್ಳೆ ಚಾನ್ಸ್ ಅಂತ ಹೇಳಿ ಇವನು ಹೊಡಿಯೋಕೆ ಹೋಗ್ತಾನೆ. ಆದ್ರೆ ಸರುಟೋ ಹಾಕಿರೋ ಡ್ರೆಸ್ ಉಬ್ಬಿ ಹೋಗುತ್ತೆ. ಮತ್ತೆ ಇವನು ಜಂಪ್ ಆಗ್ಬಿಡ್ತಾನೆ. ಮತ್ತೆ ಅದೇ ಗ್ಯಾಪ್ ಅಲ್ಲಿ ಓಡ್ಕೊಂಡು ಹೋಗ್ತಾನೆ. ಮಾಯ ಕೂಡ ಹಾಕ್ತಾನೆ. ಅದೇ ಟೈಮ್ ಅಲ್ಲಿ ಇನ್ನೊಂದು ಕಡೆ ನಗುಚಿ ಅಂತೂ ಸರ್ಚ್ ಮಾಡ್ತಿದ್ದಾಳೆ ಕೂರೋನನ್ನ. ಆದ್ರೆ ಅದೇ ಬದಲಿ ಕಾಣ್ತಾನೆ ಈಡಾ ಕೂಡ. ಈಡಾ ಹೇಳ್ತಾನೆ ನಗುಚಿನಿಗೆ, ನಾನು ಕೂರೋ ಹಾಗೂ ಇನ್ನೊಬ್ಬ ಹುಡುಗ 3 ಜನ ಸೇರಿ ಒಂದು ಟನಲ್ ನ ಬಳಿ ಹೋಗಿದ್ವಿ. ಅದೇ ಟನಲ್ ನಿಂದ ಕೆಳಗಡೆ ಅಂಡರ್ ಗ್ರೌಂಡ್ ನ ಜಾಗ ಇದೆ ಅಂತ ಗೊತ್ತಿದೆ. ನಂಗೆ ಮತ್ತೆ ಇನ್ನೊಬ್ಬ ಹುಡುಗನ್ಗೆ ತುಂಬಾ ಭಯ ಆಯ್ತು ಹೋಗೋದಕ್ಕೆ. ಆದ್ರೆ ಕೂರೋ ಒಬ್ಬನೇ ಹೋಗಿದ್ದ. ಮತ್ತೆ ಇಲ್ಲಿ ಗೊತ್ತಾಗುತ್ತೆ ಈ ಅಂಡರ್ ಗ್ರೌಂಡ್ ನ ಒಳಗಡೆ ಒಬ್ಳು ಇದ್ದಾಳೆ ಹುಡುಗಿ. ಇವಳು ಬೇರೆ ಯಾರು ಅಲ್ಲ, ಮಿತ್ಸುಕಿ ಆಗಿದ್ದಾಳೆ. ಎಸ್, ಇವಳೇ ಪ್ಲಾನ್ ಮಾಡಿದ್ದು ಎಲ್ಲವನ್ನ ಕೂಡ. ಇವಳು ನೋಡೋದಕ್ಕೆ ಸಿಂಪಲ್ ಗರ್ಲ್ ತರನೇ ಇದ್ಲು. ಆದ್ರೆ ಇಲ್ಲಿ ಒಂದು ರಿವೀಲ್ ಆಗಿದೆ, ಇವಳಂತೂ ತುಂಬಾನೇ ಪವರ್ಫುಲ್ ಇದ್ದಾಳೆ. ಕೂರೋ ಅಲ್ಲಿ ಬಾಂಬ್ ಅನ್ನು ಬಿಸಾಕ್ತಾನೆ. ಸೊ ಅವಳು ಸತ್ತೇ ಬಿಟ್ಲ ಅಂತ ತಿಳ್ಕೊಂಡ್ರೆ ಇಲ್ಲ, ಇವಳಲ್ಲಿ ಇಮಿಡಿಯೇಟ್ ಆಗಿ ಹಾರಿ ಹಿಡ್ಕೊಂಡಿದ್ದಲ್ಲ ಇದನ್ನ. ಕೂರೋ ಇಮಿಡಿಯೇಟ್ ಆಗಿ 2 ಹೈ ವಾಲ್ಟೇಜ್ ನ ಎಲೆಕ್ಟ್ರಿಸಿಟಿಯನ್ನ ಥ್ರೋ ಮಾಡ್ತಾನೆ. ಆದ್ರೆ ಸ್ವಲ್ಪ ಕೂಡ ಅವಳಿಗೆ ಡ್ಯಾಮೇಜ್ ಆಗೋದಿಲ್ಲ, ಯಾಕಂದ್ರೆ ಅವಳು ತುಂಬಾನೇ ಸ್ಟ್ರಾಂಗ್ ಇದ್ದಾಳೆ. ಅವಳು ಕೂಡ ಒಬ್ಬ ನಿಂಜಾ ಆಗಿದ್ದಾಳೆ. ಇದೇ ಟೈಮ್ಗೆ ಇನ್ನೊಂದು ಬದಿಯಲ್ಲೇ ಹೈಸ್ಕೂಲ್ ನ ಕಾರಿಡಾರ್ ನ ಬಳಿ ಸರುಟೋ ನಡ್ಕೊಂಡು ಹೋಗ್ತಿರ್ತಾನೆ ಎಸ್ಕೇಪ್ ಹಾಕೊಂಡು. ಮತ್ತೆ ಮುಂದೆ ಕಾಣ್ತಾನೆ ನಮ್ಮ ನಿಂಜಾ ಶಾಯೋನ್. ಅವನ ಶಾರ್ಟ್ ತೆಗಿತಾನೆ ಮತ್ತೆ ಫೈಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ಸ್ಕಿಲ್ ಅನ್ನು ಯೂಸ್ ಮಾಡ್ಕೊಂಡು ನಿಂಜಾ ಸ್ಟಾರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಫೈಟ್ ಮಾಡ್ತಾನೆ. ಗ್ಲಾಸ್ ಎಲ್ಲ ಪುಡಿ ಪುಡಿ ಆಗಿರುತ್ತೆ. ಮತ್ತೆ ಬದಿಯಲ್ಲಿ ಕೂಡ ಒಂದು ನಿಂಜಾ ಟೆಡಿ ಬೇರ್ ಇದೆ. ಇದರ ಕಣ್ಣಿನ ನೇಸರ್ ನ ಮೂಲಕ ಸರುಟೋ ಮಾಯಾಗಿದ್ರು ಕೂಡ ಅವನ ಜಾಗವನ್ನು ತೋರಿಸುತ್ತೆ. ಸೊ ಕರೆಕ್ಟ್ ಆಗಿ ಅವನನ್ನು ಹಿಡ್ತಿದ್ದಾನೆ. ಶಾರ್ಟ್ ಅನ್ನು ಕೂಡ ತೋರಿಸಿದ್ದಾನೆ. ಈಗ ಏನು 2 ಸೆಕೆಂಡ್ ಅಲ್ಲಿ ಸ್ಯಾಟಲೈಟ್ ನಿಂದ ಲೇಸರ್ ಇವನ ಮುಖಕ್ಕೆ ಬೀಳೋದಕ್ಕೆ ಇರುತ್ತೆ. ಆದ್ರೆ ಕರೆಕ್ಟ್ ಟೈಮ್ಗೆ ಹೇಗೇನೋ ಮ್ಯಾನೇಜ್ ಮಾಡ್ತಾನೆ, ಎಸ್ಕೇಪ್ ಆಗಿ ಬಿಡ್ತಾನೆ ಅಲ್ಲಿಂದ. ಆದ್ರೂ ಕೂಡ ಸರುಟೋ ಓಡ್ತಾನೆ ಹೋಗ್ತಾನೆ. ಶಾಯೋನ್ ಅವನನ್ನು ಹುಡುಕ್ತಾನೆ ಇದ್ದಾನೆ. ಮತ್ತೆ ಫೈನಲ್ ಆಗಿ ಸಿಕ್ಬಿಟ್ಟೆ ಅಂತ ಹೇಳಿ ಒಂದು ಸ್ವಾಡ್ ಅಲ್ಲಿ ಹೊಡಿತಾನೆ ಶಾಯೋನ್. ಆದ್ರೆ ಇಲ್ಲಿದೆ ಟ್ವಿಸ್ಟ್, ಸರುಟೋ ಇಲ್ಲಿಗೂ ಓಡ್ ಹೋಗಿದ್ದಾನೆ. ಇದು ಅವನ ಡ್ರೆಸ್ ಮಾತ್ರ. ಅದೇ ಟೈಮ್ಗೆ ಇಮಿಡಿಯೇಟ್ ಆಗಿ ಹಿಂದಿನಿಂದ ಅಟ್ಯಾಕ್ ಮಾಡ್ತಾನೆ ಸರುಟೋ. ಆದ್ರೆ ಶಾಯೋನ್ ಅದನ್ನು ಕೂಡ ಗಮನಿಸಿದ ಅಂಡ್ ಬ್ಲಾಕ್ ಮಾಡ್ಬಿಟ್ಟ. ಆದ್ರೆ ಅಟ್ಯಾಕ್ ಅಂತೂ ಇಮಿಡಿಯೇಟ್ ಆಗ್ತಿರೋ ಕಾರಣ ಅಂಡ್ ಅವನಿಗೆ ತುಂಬಾ ಕೂಡ ಎನರ್ಜಿ ಕೂಡ ಲಾಸ್ ಆಗಿದೆ. ಇಲ್ಲಿ ಶಾಯೋನ್ ಸ್ವಾಡ್ ಸ್ವಲ್ಪ ಕಟ್ ಆಗ್ಬಿಡುತ್ತೆ ಅಂಡ್ ಫೈಟ್ ಮಾಡ್ತಾ ಎನರ್ಜಿ ಲೂಸ್ ಆಗಿ ಹೋಗಿದೆ. ಇನ್ನೇನೋ ಸರುಟೋ ಇವನನ್ನ ಕೊಂದೆ ಹಾಕ್ಬಿಡ್ತಾನೆ ಅನ್ನೋದ್ರಲ್ಲೇ ಹಿಂದಿನಿಂದ ವಾಪಸ್ ನಮ್ಮ ಕೈಡೋ ನಿಂಜಾ ಬಂದಿರ್ತಾನೆ. ಎಸ್, ಇವನು ಚುಚ್ಚಿರ್ತಾನೆ ಸ್ವಾಡ್ ಸೀದಾ ಸರುಟನ ಹೊಟ್ಟೆಗೆ. ಅಂದ್ರೆ ಫೈನಲ್ ಆಗಿ ಸರುಟನನ್ನ ಕೊಂದ್ಬಿಟ್ರು. ಇನ್ನೊಂದು ಕಡೆ
ಕೆಳಗಡೆ ಅಂಡರ್ ಗ್ರೌಂಡ್ ನಲ್ಲಿ ಫೈಟ್ ಆಗ್ತಿದೆ. ಕುರುನದು ಮತ್ತೆ ಅವನು ಸೋಲೋ ಅಂದಾಜು ಕಾಣ್ತಿದೆ. ಅವನು ತುಂಬಾ ನಿಂಜಾ ಟೆಕ್ನಿಕ್ ಯೂಸ್ ಮಾಡಿದ್ರು ಕೂಡ ಸೋಲೋ ಅಂದಾಜು ಜಾಸ್ತಿನೇ ಇದೆ ಇಲ್ಲಿ. ಸೊ ಫೈಟ್ ಮಾಡ್ತಿರೋವಾಗ್ಲೇ ಅವನು ಕೇಳ್ತಾನೆ, ನೀನು ಕಾರಣ ಏನು ಫೈಟ್ ಮಾಡೋದಕ್ಕೆ? ಅದಕ್ಕೆ ಮಿತ್ಸುಕಿ ಹೇಳ್ತಾಳೆ, ನೀನು ಜಾಸ್ತಿ ಮಾತಾಡೋಕ್ಕೂ ಟೈಮ್ ಇಲ್ಲ ಇಲ್ಲಿ. ಬೇಸಿಕಲಿ ಇವರಿಗೆ ಯಾವುದೇ ಮೋಟಿವ್ ಇಲ್ಲ. ಇವರು ಏನ್ ಮಾಡ್ತಾರೆ ಅಂದ್ರೆ, ಈ ನಿಜವಾದ ನಿಂಜಾಸ್ ಗಳು ಯಾರು ಕೂಡ ಉಳಿಬಾರದು, ಬದಲಾಗಿ ಇವರ ಅಂಡರ್ ಗ್ರೌಂಡ್ ನ ನಿಂಜಾಗಳು ಮಾತ್ರ ಬದುಕಬೇಕು ಅನ್ನೋದೇ ಇವರ ಮೋಟಿವ್ ಆಗಿದೆ. ಇವರು ಸುಮ್ನೆ ಕೊಲ್ತಾನೆ ಇರ್ತಾರೆ, ಯಾಕಂದ್ರೆ ಇವರದ್ದು ಕೆಲಸನೇ ಅದಾಗಿದೆ. ಹಾಗೇನೆ ಈ ನಾರ್ಮಲ್ ನಿಂಜಾಸ್ ಗಳದ್ದು ಸ್ಯಾಟಲೈಟ್ ಅನ್ನ ಹ್ಯಾಕ್ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಇವರ ಅಂಡರ್ ನಿಂಜಾನ ಗ್ಯಾಂಗ್ ನವರು ಸ್ಯಾಟಲೈಟ್ ನ ಬಳಿಗೆ ಹೋಗಿ ಅವರ ಲೇಸರ್ ಪವರ್ ನ ಶಕ್ತಿಯನ್ನು ತೆಗಿತಾರಂತೆ. ಸೊ ಹೀಗೆ ಫೈಟ್ ಕಂಟಿನ್ಯೂ ಆಗುತ್ತೆ. ಕೂರೋ ತುಂಬಾ ಸ್ಟ್ರಗಲ್ ಮಾಡ್ತಾನೆ ಇಲ್ಲಿ, ತುಂಬಾನೇ ಡಿಫೆಂಡ್ ಮಾಡ್ತಾನೆ ಹೇಗಾದ್ರೂ ಬಚಾವಾಗಬೇಕು ಅಂತ. ಆಕ್ಚುಲಿ ಅವನಿಗೆ ಗೊತ್ತಿದೆ ಇಲ್ಲಿ ಫೈಟ್ ಮಾಡೋದು ಕಷ್ಟ ಇದೆ ಅಂತ, ಅದಕ್ಕೋಸ್ಕರನೇ ಅವನು ಟೈಮ್ ವೇಸ್ಟ್ ಮಾಡ್ತಿದ್ದಾನೆ. ಯಾಕಂದ್ರೆ ಇವನ ನಿಂಜಾ ಫ್ರೆಂಡ್ಸ್ ಅಲ್ಲಿಗೆ ಬರ್ತಾರೆ, ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಮಾಡ್ಬೇಕು ಅಷ್ಟೇ. ಮತ್ತೆ ಅದೇ ಟೈಮ್ಗೆ ಸ್ವಲ್ಪ ಹೊತ್ತಿನಲ್ಲಿ ನಗುಚಿ ಬರ್ತಾಳೆ, ಮತ್ತೆ ಆ ರಿಂಗ್ ಅನ್ನು ಕೊಡ್ತಾಳೆ. ಇದು ಅದೇ ರಿಂಗ್ ಆಗಿತ್ತು ಡೈರೆಕ್ಟರ್ ಕೊಟ್ಟಿದ್ದದ್ದು. ಸೊ ಇಮಿಡಿಯೇಟ್ ಆಗಿ ಈ ರಿಂಗ್ ಅನ್ನು ಹಾಕೊಳ್ತಾನೆ ಅಂಡ್ ಅವನಿಗೆ ಗ್ರಾವಿಟಿ ಪವರ್ ಬಂದಿದೆ. ಇಮಿಡಿಯೇಟ್ ಆಗಿ ಒಂದು ಸ್ವಾರ್ಡ್ ಹಾರ್ಕೊಂಡು ಅವನ ಕೈಗೆ ಬರುತ್ತೆ. ಸೊ ಸ್ವಾರ್ಡ್ ಅನ್ನು ಹಿಡ್ಕೊಂಡು ಮತ್ತೆ ಡಸ್ಟ್ ಅನ್ನು ಅವಳ ಮುಖಕ್ಕೆ ಎಸಿತಾನೆ. ಸೊ ಸ್ವಾರ್ಡ್ ನ ಫೈಟ್ ಕಂಟಿನ್ಯೂ ಮಾಡ್ತಾನೆ. ಸೊ ಸ್ವಲ್ಪ ಫೈಟ್ ಮಾಡ್ತಿರುವಾಗ ಅವನಿಗೆ ಆಲೋಚನೆ ಆಗುತ್ತೆ, ಮೋಸ್ಟ್ಲಿ ಈ ರೀತಿ ನಾನು ಫೈಟ್ ಮಾಡಿದ್ರೆ ಆಗೋದಿಲ್ಲ, ಅವಳೆದ್ರು ವಿನ್ ಆಗ್ಬೇಕಾದ್ರೆ ಅವಾಗ್ಲೇ ಡಾಡ್ಜ್ ಮಾಡಿ ಒಂದು ಸ್ಟ್ರೈಕ್ ಹೊಡಿಬೇಕು. ಅಂಡ್ ಹಾಗೇನೆ ಅನ್ಸುತ್ತೆ ಅವನ ಸೂಟ್ ಅಂತೂ ಯೂಸ್ಲೆಸ್ ಆಗಿದೆ, ಯಾಕಂದ್ರೆ ಇದು ಫುಲ್ ಆಗಿ ಮಾಯ ಆಗೋದಿಲ್ಲ, ಕೇವಲ ಅರ್ಧ ಭಾಗ ಮಾತ್ರ ಮಾಯ ಆಗುತ್ತೆ. ಸೊ ಹೀಗೆ ಫೈಟ್ ಕಂಟಿನ್ಯೂ ಆಯ್ತು. ಏನ್ ಕೂಡ ರಿಸಲ್ಟ್ ಬರ್ತಾನೆ ಇಲ್ಲ ಇಲ್ಲಿ. ಏನು ಮಾಡಿದ್ರು ಇವಳು ಸಾಯ್ತಾನೆ ಇಲ್ಲ. ಆದ್ರೆ ಕೊನೆಯದಾಗಿ ಅವನ ಆಲೋಚನೆ ಮಾಡ್ತಾನೆ, ನನ್ನ ಕೌಂಟರ್ ಅಟ್ಯಾಕ್ ಕೊಟ್ಟೆ ಬಿಡ್ತೀನಿ ಅಂತ. ಇದು ಇವನದು ಕಂಪ್ಲೀಟ್ ಪವರ್ ಆಗಿದೆ, ಇದರಲ್ಲಿ ಇವನು ಸ್ಯಾಕ್ರಿಫೈಸ್ ಆಗ್ಬಹುದು, ಅಂದ್ರೆ ಸಾಯ್ಲೂಬಹುದು. ಸೊ ಫುಲ್ ಫೋರ್ಸ್ ನಿಂದ ಸೋರ್ಡ್ ಹಾಕ್ತಾನೆ ಅವಳ ಹೊಟ್ಟೆಗೆ. ಆದ್ರೆ ಅದೇ ಟೈಮ್ಗೆ ಅವಳು ಕೂಡ ಹಾಕಿದ್ಲು ಇವನ ಹೊಟ್ಟೆಗೆ ಸ್ವಾರ್ಡ್. ಇಲ್ಲಿ ಕೂರೋ ಹೊಟ್ಟೆಯಿಂದ ಸ್ವಾರ್ಡ್ ಅನ್ನ ತೆಗಿತಾನೆ ಅಂಡ್ ಮಿತ್ಸುಕಿ ಅಂತ ಇಲ್ಲಿ ಸತ್ತೆ ಹೋಗ್ಬಿಟ್ಟಿದ್ದಾಳೆ. ಹಾಗೇನೆ ಸಾಗುಚಿ ಇವನನ್ನ ಕರ್ಕೊಂಡು ಹೋಗ್ತಾಳೆ ಬದಿಗೆ. ಇನ್ನೊಂದು ಕಡೆ ಸ್ಯಾಟಲೈಟ್ ನಲ್ಲೇ ಅಂಡರ್ ನಿಂಜನ ಗ್ಯಾಂಗ್ ನವನೊಬ್ನು ಬಂದು ಹ್ಯಾಕ್ ಮಾಡ್ತಾನೆ ಅವರ ಸಿಸ್ಟಮ್ ಅನ್ನ. ಅದಕ್ಕೆ ಸ್ವಲ್ಪ ವೈರಸ್ ಹಾಕ್ತಾನೆ, ಆ ಲೇಸರ್ ನೆಟ್ವರ್ಕ್ ನ ಪವರ್ ಅನ್ನ ಕಂಟ್ರೋಲ್ ಮಾಡ್ತಾನೆ, ಮತ್ತೆ ಸ್ಯಾಟಲೈಟ್ ನ ಕಂಪ್ಲೀಟ್ ಪವರ್ ಅನ್ನ ತಗೊಳ್ತಾನೆ. ಇದರಿಂದ ಕಂಪ್ಲೀಟ್ ಆಗಿ ಸ್ಕೂಲ್ ಡಿಸ್ಟ್ರಾಯ್ ಆಗ್ಬಿಡುತ್ತೆ ಲೇಸರ್ ನ ಮೂಲಕ. ಇಡೀ ಕಟ್ಟಡನೇ ಬಿಡ್ಬಿಡುತ್ತಾ. ಇದರಿಂದ ಇಲ್ಲಿ ಅಂಡರ್ ಗ್ರೌಂಡ್ ಟನೆಲ್ ನಾವು ನೋಡ್ತೀವಿ, ಕೂರು ಅಂತೂ ಏನು ಮಾಡೋಕ್ಕೂ ಆಗೋದಿಲ್ಲ. ಅವನಿಗಂತೂ ಖಡ್ಗದಿಂದ ಅಟ್ಯಾಕ್ ಮಾಡಿದ್ರು. ಸೊ ಕೂರು ಕೊಡ್ತಾನೆ ಈ ಸೂಟ್ ಅನ್ನ ಅವಳಿಗೆ, ಯಾಕಂದ್ರೆ ಅವಳನ್ನ ಅವಳು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ. ಸೊ ಅವಳಿಗೋಸ್ಕರ ಕೂರು ಸತ್ ಬಿಡ್ತಾನೆ ಅಲ್ಲೇ. ಅವಳಲ್ಲಿಂದ ಹೊರಗಡೆ ಬಂದ್ಬಿಡ್ತಾಳೆ ಅವನನ್ನ ಎತ್ಕೊಂಡು. ಮತ್ತೆ ಆ ಸ್ಯಾಟಲೈಟ್ ಗೆ ಬಾತಿದ್ನಲ್ಲ ಅಂಡರ್ ಗ್ರೌಂಡ್ ನ ಗ್ಯಾಂಗ್ ನವನು, ಅವನು ಕೂಡ ಸತ್ತಿರ್ತಾನೆ, ಯಾಕಂದ್ರೆ ಸ್ಯಾಟಲೈಟ್ ಬ್ಲಾಸ್ಟ್ ಆಗಿರುತ್ತೆ. ಸೊ ಈಚೆ ನಮ್ಮ ಕೂರು ಕೂಡ ಸತ್ತಿದ್ದಾನೆ. ಮತ್ತೆ ಈ ರೀತಿ ಇದು ಎಂಡ್ ಆಗುತ್ತೆ. ಈ ಕಥೆ ಯಾಕೆ ಈಗ ಎಂಡ್ ಆಗಿದೆ ನಿಮ್ಗೆ ಕೂಡ ಕನ್ಫ್ಯೂಸ್ ಆಗಿರ್ಬೋದು. ಮೋಸ್ಟ್ಲಿ ಇದಕ್ಕೆ ಇನ್ನೊಂದು ಪಾರ್ಟ್ ಇದೆ, ಅದು ಬರೋದ್ರಲ್ಲಿದೆ, ಯಾವಾಗ ಗೊತ್ತಿಲ್ಲ. ಆದ್ರೆ ಇದರ ಎಂಡಿಂಗ್ ಅಲ್ಲಿ ಇನ್ನೊಂದು ಗಮನಿಸ್ತೀವಿ. ಆ ದಿನ ರಾತ್ರಿ ನಾಗುಚಿಯ ಮನೆಗೆ ಅವಳ ಅಣ್ಣ ಬರ್ತಾನೆ ತುಂಬಾ ಸಮಯದ ನಂತರ. ಮತ್ತೆ ಅವನು ಯಾಕೆ ಬಂದಿದ್ದಾನೆ ಅದು ನಮ್ಗೆ ಗೊತ್ತಾಗ್ಬೇಕಿದೆ ನೆಕ್ಸ್ಟ್ ಪಾರ್ಟ್ ನಲ್ಲಿ. ಸೊ ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ, ಬಟ್ ಬಂದ ದಿವಸ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಲ್ಲಿ ತನಕ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ, ಪೀಸ್.